ನಮಸ್ಕಾರ ಸ್ನೇಹಿತರೆ, ವಿಡಿಯೋದಲ್ಲಿ ನೋಡ್ತಾ ಇರೋದು ಸರಸ್ವತಿ ಎಲೆಯ ಫ್ರೈಡ್ ರೈಸು. ನೋಡಿ ಫ್ರೆಂಡ್ಸ್, ಇದು ಸರಸ್ವತಿ ಎಲೆ ಅಂದರೆ ಇಂಗ್ಲೀಷ್ನಲ್ಲಿ ಬ್ರಾಹ್ಮಿ ಲೀವ್ಸ್ ಅಂತ ಕೂಡ ಅಂತಾರೆ. ಬ್ರಾಹ್ಮಿ ಲೀವ್ಸ್ ಕನ್ನಡದಲ್ಲಿ ಸರಸ್ವತಿ ಎಲೆ ಅಂತಾರೆ. ಇದು ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ಸಣ್ಣ ಸಣ್ಣ ಕಟ್ಟುಗಳಾಗಿ ಮಡಗಿರ್ತಾರೆ. ಫ್ರೆಂಡ್ಸ್, ಇದು ಮಕ್ಕಳ ಜ್ಞಾಪಕ ಶಕ್ತಿ ಬೆಳವಣಿಗೆಗೆ ಯೂಸ್ಫುಲ್ ಟಿಪ್ಸು. ನೋಡಿ ಫ್ರೆಂಡ್ಸ್, ಫ್ರೈಡ್ ರೈಸ್ಗೆ ಬೇಕಾಗಿರುವಂತಹ ತರಕಾರಿ ಕಟ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಎಣ್ಣೆ ಒಂದು ಪಾತ್ರೆಗೆ ಹಾಕಿ ಬಿಸಿ ಆದಮೇಲೆ ಸೋಂಪುನು ಹಾಗೂ ಕಡಲೆಬೇಳೆ ಹಾಕಿದ್ದೀನಿ. ಅದು ರೋಸ್ಟ್ ಆದಮೇಲೆ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸ್ ಎಲ್ಲ ಹಾಕಿ ಬೇಯಿಸ್ತಾ ಇದ್ದೀನಿ. ಮೊತ್ತವಾಗಿ ಹಾಕ್ಬಿಟ್ಟೆ ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ, ಇಲ್ಲಾಂದರೆ ತನಿಯಾಗಿ ಹಾಕಿ ಬೇಯಿಸ್ತೇನೆ. ನೀವು ಬೇಕಾದರೆ ತನಿಯಾಗಿ ಹಾಕಿ ಬೇಯಿಸ್ಬೋದು. ನೋಡಿ ಫ್ರೆಂಡ್ಸ್, ಸರಸ್ವತಿ ಎಲೆ ಬ್ರೈನ್ ಶೇಪಲ್ಲಿನೇ ಇದೆ ನೋಡಿ. ಬ್ರೈನ್ ಪವರ್ ಸೊಪ್ಪು ಅನ್ಬೋದು ಇದು. ಬ್ರೈನ್ಗೆ ಇರುವಂತಹ ಅನಾರೋಗ್ಯ ಸಮಸ್ಯೆಗಳು ಕೂಡ ಇದರಿಂದ ಪರಿಹಾರ ಆಗುತ್ತೆ ಅಂತಾರೆ. ನೋಡಿ ಫ್ರೆಂಡ್ಸ್, ಇದನ್ನು ನಾನು ಹಾಕಿ ಇದನ್ನು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬ್ರೈನಲ್ಲಿ ಇರುವ ಮಕ್ಕಳಿಗೆ ಬ್ರೈನ್ ಪವರ್ ಜಾಸ್ತಿ ಇದ್ದರೆ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ ಮತ್ತು ಮಕ್ಕಳು ಆ್ಯಕ್ಟಿವಿಟಿಯಾಗಿರ್ತಾರೆ ಅಂತಾರೆ. ಟೇಬಲ್ ಸಾಲ್ಟ್ ಸೇರಿಸ್ತಾ ಇದ್ದೀನಿ ನಾನು. ತರಕಾರಿ ಬೇಯೋವಾಗೇ ಟೇಬಲ್ ಸಾಲ್ಟು ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಅಲ್ವಾ. ನೋಡಿ ಫ್ರೆಂಡ್ಸ್, ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಬೇಕು ಇದಕ್ಕೆ ಫ್ರೈಡ್ ರೈಸ್ಗೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ನಾನು. ವಿಡಿಯೋ ಟೈಮ್ ಆಗುತ್ತೆ ಮಕ್ಕಳಿಗೆ ಅಂದ್ಬಿಟ್ಟು ಸ್ವಲ್ಪ ವಿಡಿಯೋ ಆವಾಗವಾಗ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಕೂಡ. ನಾನು ಅದು ತೊಳೆದು ನೀರು ಹಾಕಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಯಾಕಂದರೆ ಸೊಪ್ಪು ಬೇಯಿಸೋವಾಗ ಸ್ವಲ್ಪ ನೀರು ಹಾಕಿದ್ರೆ ಅದ್ರ ರುಚಿನೇ ಚೆನ್ನಾಗಿರುತ್ತೆ. ತುಂಬ ಖಾರದ ಪುಡಿ ಹಾಕಿದ್ದೀನಿ ನೋಡಿ, ರುಚಿಗೆ ತಕ್ಕಷ್ಟು. ನೀವು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಹಸಿಮೆಣಸಿನ್ಕಾಯಿ ಆಪ್ಷನಲ್ಲು. ನಾನು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಮತ್ತು ಅದೆಲ್ಲ ಬೇಯೋಕ್ಕೆ ತಕ್ಕಷ್ಟು ನೀರು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರು, ಒಂದು ಟೀ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. ಅದು ನೀರಿನಲ್ಲಿ ಬೆಂದರೆ ಅದರ ರುಚಿನೇ ಘಮನೇ ಬೇರೆ, ರುಚಿನೂ ಬೇರೆ ಬರುತ್ತೆ. ಯಾಕಂದರೆ ಅದು ನೀರಿನಲ್ಲಿ ಬೆಂದು ಅದರ ರಸ ಅದ್ರಿಗೆ ಮಿಕ್ಸ್ ಆದ್ರೇ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಓವರ್ ರೋಸ್ಟೆಡ್ ಆಗೋಗುತ್ತೆ. ನೋಡಿ ಫ್ರೆಂಡ್ಸ್, ಹ್ಯಾಪಿಮಾ ರೈಸ್ ಪೌಡ್ರು ಹಾಕ್ತಾಯಿದ್ದೀನಿ. ಅತಿಯಾಗಿ ಎಣ್ಣೆ ಸೇವಿಸೋದ್ರಿಂದ ಸೈಡ್ ಎಫೆಕ್ಟ್ಸು ತುಂಬ ಆಗುತ್ತೆ ಅಂತಾರೆ. ಆದಷ್ಟು ನೀರಿನಲ್ಲಿನೇ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಫ್ರೈಡ್ ರೈಸ್ ಅಂದರೆ ಹೋಟೆಲ್ಗಳಲ್ಲಿ ಆಯಿಲಲ್ಲಿನೇ ಮಾಡ್ತಾರೆ. ಫ್ರೈಡ್ ರೈಸ್ ಪೌಡ್ರು ಹಾಕಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಬಿಳಿ ಬಣ್ಣದ್ದು ಹ್ಯಾಪಿಮಾ ಫ್ರೈಡ್ ರೈಸ್ ಪೌಡ್ರು ನಾನು ಬಳಸ್ತಾ ಇದ್ದೀನಿ ಇಲ್ಲಿ. ಇದರಲ್ಲಿ ಕೆಂಪು ಕಲರ್ ಬಣ್ಣದ್ದು ಕೂಡ ಇರುತ್ತೆ, ಆರೆಂಜ್ ಕಲರ್ದು. ಸೊ ನಾನಿಲ್ಲಿ ಬಿಳಿ ಬಣ್ಣದ್ದೇ ಹಾಕಿದ್ದೀನಿ. ನಮ್ಮ ಮಕ್ಕಳಿಗೆ ಅದೇ ಇಷ್ಟ. ಗರಂ ಮಸಾಲ 1/4 ಟೇಬಲ್ ಸ್ಪೂನು. ನೋಡಿ, ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನಾನು ಮಾಡುವಂತಹ ರೀತಿ ಈ ಥರನೇ ಮಾಡೋದು ಫ್ರೈಡ್ ರೈಸು. ಈಗ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ತೀರಾ, ನೀವು ಇನ್ನೂ ಡಿಫ್ರೆಂಟಾಗಿ ಮಾಡ್ತೀರಾ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇದು ನೋಡಿ, ಈಗ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ನೀರು ಹಾಕಿ ಬೇಯಿಸ್ತಾ ಇರೋದ್ರಿಂದ ಕಡಿಮೆ ಮಿಕ್ಸ್ ಮಾಡ್ತೀನಿ. ನೀವು ನೀರಿಲ್ಲ ಎಣ್ಣೆಯಲ್ಲೇ ಮಾಡ್ತೀರಿ ನಾವು ಹಾಗಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ಬಟ್ ಇಲ್ಲಿ ಸರಸ್ವತಿ ಎಲೆ ಹಾಕಿರೋದ್ರಿಂದ ನೀರು ಸ್ವಲ್ಪ ಹಾಕಿ ಬೇಯಿಸ್ತಾ ಇದ್ದೀನಿ ನಾನು. ಎಲೆಕೋಸು ಹಾಕಿದ್ರೆ ನಾನು ಕೂಡ ಆಯಿಲ್ ಫ್ರೈಯೇ ಮಾಡೋದು. ಬಟ್ ಸರಸ್ವತಿ ಎಲೆ ಸ್ವಲ್ಪ ತಿಕ್ಕಾಗಿರುತ್ತೆ, ಹಾಗಾಗಿ ಅದು ಬೆಂದು ಅದರ ರಸ ಬಿಡಬೇಕು. ಹಾಗಾಗಿ ನೀರು ಹಾಕಿದ್ದೀನಿ, ಪ್ಲೇಟ್ ಮುಚ್ಚಿದ್ದೀನಿ ಫ್ರೆಂಡ್ಸ್. ಇದು ಒಂದು 5ರಿಂದ 7 ನಿಮಿಷ ಅಷ್ಟು ಬೇಯಬೇಕಾಗುತ್ತೆ. ಬೆಂದು ರಸ ಎಲ್ಲ ಹಿಡಿದ್ರೇ ಚೆನ್ನಾಗಿರುತ್ತೆ, ಅದ್ರ ಫ್ಲೇವರ್ ಗೊತ್ತಾಗೋದು. ಸರಸ್ವತಿ ಎಲೆ ಸ್ವಲ್ಪ ತಿಕ್ನೆಸ್ ಆಗಿರುತ್ತೆ, ಹಾಗಾಗಿ ನಾನು ನೀರು ಹಾಕಿ ಬೇಯಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಬೆಂದಿದೆ. ಇನ್ನು ನೋಡಿ, ರೈಸ್ ಆದರೆ ರೆಡಿ ಇದೆ. ಆರಬೇಕು. ಬಿಸಿ ಇರೋವಾಗೆ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಬಂಕ ಇರುತ್ತೆ. ಹಾಗಾಗಿ ಇದು ನೋಡಿ, ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇನ್ನು ಈ ಬಬಲ್ಸ್ ಬರೋದೆಲ್ಲ ನಿಂತ ಮೇಲೆ ರೈಸ್ ಮಿಕ್ಸ್ ಮಾಡೋಣ. ನಾನಿಲ್ಲಿ ವಿಡಿಯೋ ಮಾಡಿಕೊಂಡು ಅಡುಗೆ ಮಾಡ್ತಾ ಇರೋದ್ರಿಂದ ಟೈಮ್ ಆಗೋಗಿತ್ತು. ರೈಸ್ ಇನ್ನೂ ಆರಬೇಕಿತ್ತು. ಸೊ ನಾನು ಆದರೆ ರೈಸ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬಸ್ ಮಿಸ್ ಆಗೋಗ್ಬಿಡುತ್ತೆ, ಕಾಲೇಜ್ ಬಸ್ಸು. ಹಾಗಾಗಿ ನೋಡಿ ಫ್ರೆಂಡ್ಸ್, ಈ ರೈಸ್ ಆದರೆ ಹಾಕಿ ತುಪ್ಪ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಆಪ್ಷನಲ್ಲು. ಕೆಲವರಿಗೆ ತುಪ್ಪ ಅಂದರೆ ಇಷ್ಟ ಆಗೋಲ್ಲ, ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಸವಿಯಲು ಸಿದ್ಧವಾದಂತಹ ಸರಸ್ವತಿ ಎಲೆಯ ಫ್ರೈಡ್ ರೈಸ್ ಅಂತಾರೆ. ವೆಜ್ ಫ್ರೈಡ್ ರೈಸ್ ಇದು. ಸೊ ಹಾಗಾಗಿ ನೋಡಿ, ಬಾಕ್ಸ್ ಅಂದರೆ ರೆಡಿ ಆಗಿದೆ. ನೀವು ರೈಸ್ ಇನ್ನೂ ಆರಿದರೆ ಚೆನ್ನಾಗಿ ಬರ್ತಿತ್ತು. ನಾನು ಬಿಸಿಯಾಗಿರೋವಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ವಿಡಿಯೋ ಮಾಡ್ಕೊಂಡು ಮಾಡಿದ್ರಿಂದ ಇವತ್ತು ಈ ಥರ ಇದೆ ಬ್ರಾಹ್ಮಿ ಲೀವ್ಸ್ ರೈಸ್. ಫ್ರೆಂಡ್ಸ್, ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡ್ದಿರಾ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.